ಮೈಸೂರು ಡಿವಿಷನ್ನಲ್ಲಿ 2 ಅತ್ಯಂತ ಹಿಂದುಳಿದ ತಾಲೂಕುಗಳು ಇರ್ತವೆ. ಒಟ್ಟು 11, 2, 13, 26, 39. 13 ತಾಲೂಕುಗಳು ಹಳೆ ಮೈಸೂರಿನಲ್ಲಿ. ಹೌದಪ್ಪ, ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ. ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ, ಭಾಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಭಾಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ. ಆಯ್ತಪ್ಪ, ನಂಗೆ ಗೊತ್ತಿಲ್ಲಪ್ಪ, ಚುನಾವಣೆ ನಿಂತಿದ್ದು ಹೇಳಿದೆ ನಾನು. ಯಾತಕ್ಕೆ ನಿಂತ್ಕೊಂಡ್ರೋ ಏನು ಕತೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ, ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಓಟ್ ತಗೊಂಡಿದ್ರು ಏನು ಕತೆ ಗೊತ್ತಿಲ್ಲ ನನಗೆ. ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ, ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ಜಾಂಡ್ರಲ್ವಾ, ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವರೇ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಕ್ರಿಟಿಕಲ್ ಅಲ್ಲ ಸರ, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ ಕುಡ್ ಡು, nobody else. And digest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರಿಗೆ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ, ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ. ಏನಾಗಿದೆ ಆಗ್ತೈತಿ, ಏನೋ ಆಗ್ಲಿಕ್ಕಂದ್ರೆ MLA ಅಂತವ್ರು ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ತಿಗೆ ಇಂಡಿಪೆಂಡೆಂಟ್ನು ಆರಿಸಿ ಬಂದಿನಿ. ಈಗ CM ನಿಮ್ಗೆ ಫ್ಲೋರ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನು ಭ್ರಷ್ಟಾಚಾರ ಇದೆ, ಹಿಂದೆ ಏನು ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂದ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ.